ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಡ್ರೀಮ್ 11 ಇದೇ ಮಾರ್ಚ್ 11ಕ್ಕೆ ಯಾವುದಾದರೂ ಒಂದು ರಿಸಲ್ಟ್ ಬಂದು ಬರಬಹುದು. ಹೌದು, ಮಾರ್ಚ್ 11ಕ್ಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ಒಂದು ಕೇಸನ್ನು ನೋಡ್ಕೊಳ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಮಹತ್ತರವಾದ ಒಂದು ತೀರ್ಪು ಬಂದು ಬರಬಹುದು. ಸೊ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಅಪ್ಡೇಟ್ಗಳು ಬರ್ತಾ ಇದೆ. ಅದೇನಂತ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದಲ್ಲಿ ಕಂಜೂಸಿ ಅಂತೂ ತೋರಿಸ್ಬೇಡಿ, ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಡ್ರೀಮ್ 11ಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಅಂತ ಹೇಳಿದ್ರೆ, ಡ್ರೀಮ್ 11 ನಿಮ್ಗೆ ಮೊದಲೇ ನಾ ತಿಳಿಸಿದ ಹಾಗೆ ಕೆಲವೊಂದು ಕ್ಲೋನ್ ಆ್ಯಪ್ಗಳು ಬಂದಿರ್ತದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ತನ್ನ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಅನ್ನು ಕೂಡ ಮಾಡಿತು. ಇಂತಹ ಆ್ಯಪ್ಗಳಲ್ಲಿ ಯಾರು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಇವುಗಳು ಇಲ್ಲಿಗಲ್ ಹಾಗೂ ಫೇಕ್ ಆ್ಯಪ್ಗಳಾಗಿರ್ತವೆ ಅಂತ. ಸೊ ಅದೇ ಮಾದರಿಯಲ್ಲಿ ಇವಾಗ ಪ್ರೋಬೋ ಕೂಡ ಹೇಳಿದೆ, ತನ್ನದೇ ರೀತಿಯಾದಂತಹ ಕ್ಲೋನ್ ಆ್ಯಪ್ಗಳು ಇವಾಗ ಮಾರ್ಕೆಟ್ ನಲ್ಲಿ ಜಾರಿಯಲ್ಲಿವೆ. ಸೊ ಅಂತಹ ಆ್ಯಪ್ಗಳಲ್ಲಿ ಯಾರು ಕೂಡ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ ಅಂತ ಪ್ರೋಬೋ ತನ್ನ ವೆಬ್ಸೈಟ್ ನಲ್ಲಿ ತಿಳಿಸಿದೆ. ಸೊ ಇದೆಲ್ಲೂ ಯಾಕೆ ಈ ರೀತಿ ಆಗ್ತಾ ಇದೆ? ಸೊ ಈ ಒಂದು ಫ್ಯಾಂಟಸಿ ಆ್ಯಪ್ಸ್ಗಳು ಬ್ಯಾನ್ ಆಗಿದ್ರಿಂದ ಇಂತಹ ಕ್ಲೋನ್ ಆ್ಯಪ್ಗಳು ಅಥವಾ ಇಲ್ಲಿಗಲ್ ಆ್ಯಪ್ಗಳು ಭಾರತದಲ್ಲಿ ತುಂಬಾನೇ ಚಾಲ್ತಿಯಲ್ಲಿವೆ. ಸೊ ಅದರಿಂದ ಇಂತಹ ದೊಡ್ಡ ಆ್ಯಪ್ಗಳು ಏನಿದ್ದಾವೆ, ಲೀಗಲ್ ಆ್ಯಪ್ಗಳು, ಅವುಗಳ ಬಗ್ಗೆ ಜನರಿಗೆ ಅಲರ್ಟ್ ಮಾಡ್ತಾ ಇದ್ದಾವೆ. ಸೊ ಇಲ್ಲೇ ನೀವು ಗಮನಿಸಬೇಕು ಏನಂತ ಹೇಳಿದ್ರೆ, ಒಂದ್ ವೇಳೆ ಇಂಡಿಯಾದಲ್ಲಿ ಫ್ಯಾಂಟಸಿ ಆ್ಯಪ್ಸ್ಗಳು ಪೂರ್ಣ ಪ್ರಮಾಣದಲ್ಲಿ ಬ್ಯಾನ್ ಆಗಿದ್ರೆ ಅಥವಾ ವಾಪಸಾತಿ ಆಗೋದ್ರಲ್ಲಿ ಅನುಮಾನ ಇದ್ದಿದ್ರೆ, ಈ ಒಂದು ಆ್ಯಪ್ಗಳು ಡ್ರೀಮ್ 11 ಅಥವಾ ಪ್ರೋ ಆ್ಯಪ್ಗಳು ಏನಿದಾವೆ ಅವುಗಳು ಯಾವತ್ತಿಗೂ ಕೂಡ ಜನರಿಗೆ ಅಲರ್ಟ್ ಮಾಡ್ತಾ ಇರಲಿಲ್ಲ. ಸೊ ನಮ್ಗೆ ಯಾಕೆ ಗುರು, ಹೋದ್ರೆ ಹೋಗ್ಲಿ, ನಮ್ದಂತೂ ಲಾಸ್ ಆಗಿದೆ, ಇಂತಹ ಆ್ಯಪ್ಗಳು ಚಾಲು ಆದ್ರೂ ಆಗಲಿ, ಅದು ಗೌರ್ಮೆಂಟಿಗೆ ಬಿಟ್ಟಿದಂತ ಸುಮ್ಮನೆ ಇರ್ತಿದ್ರು. ಆದ್ರೆ ಇಲ್ಲಿ ಅವರು ಜನರಿಗೆ ಅಲರ್ಟ್ ಮಾಡ್ತಾ ಇದ್ರೆ, ಸೊ ಇದ್ರಲ್ಲೇ ನೀವು ಥಿಂಕ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇದು ಫ್ಯಾಂಟಸಿ ಯೂಸರ್ಗೆ ಸಿಕ್ಕ ಒಂದು ಸಣ್ಣ ಹಿಂಟ್ ಅಂತ ಹೇಳ್ಬೋದು, ಅದು ಕಮ್ ಬ್ಯಾಕ್ಗೆ ಸಂಬಂಧಿಸಿದಂತೆ. ಹೌದು, ಒಂದ್ ವೇಳೆ ಫ್ಯಾಂಟಸಿ ಆ್ಯಪ್ಗಳು ಇಂಡಿಯಾದಲ್ಲಿ ಕಮ್ ಬ್ಯಾಕ್ ಆಗಲ್ಲ ಅಂತಿದ್ರೆ ಈ ಒಂದು ಆ್ಯಪ್ಗಳು ಅಥವಾ ಈ ಒಂದು ಕಂಪನಿಗಳು ಜನರಿಗೆ ಅಲರ್ಟ್ ಮಾಡ್ತಾನೆ ಇರಲಿಲ್ಲ. ಹೌದು, ಇಂತಹ ಆ್ಯಪ್ಗಳಲ್ಲಿ ಜನ ಹೂಡಿಕೆ ಮಾಡಿದ್ರೆ ಮುಂದೆ ತಮಗೆ ಕಷ್ಟ ಆಗುವ ಸಾಧ್ಯತೆಗಳು ಜಾಸ್ತಿ ಆಗುತ್ತದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಅನೇಕ ಯೂಸರ್ಸ್ಗಳು ಬೇರೊಂದು ಕಂಪನಿಯ ಪಾಲಾಗ್ತಾರೆ. ಆದ್ರಿಂದ ಅವರನ್ನು ಹಿಡಿದಿಟ್ಟುಕೊಳ್ಳುವ ಸಲುವಾಗಿ ಅವರು ಅಲರ್ಟ್ ಮೇಲೆ ಅಲರ್ಟ್ ಕೊಡ್ತಾ ಇದ್ದಾರೆ ಜನರಿಗೆ. ಸೊ ಇದರಲ್ಲಿ ಅರ್ಥ ಮಾಡಬೇಕು, ಖಂಡಿತವಾಗಿಯೂ ಡ್ರೀಮ್ 11 ಕಮ್ ಬ್ಯಾಕ್ ಆಗುವ ಸಾಧ್ಯತೆ ಅಂತೂ ಇದ್ದೇ ಇದೆ. ಸೊ ಇನ್ನು ಎರಡನೇ ಅಪ್ಡೇಟ್ ಬಂದು ಡ್ರೀಮ್ 11ಗೆ ಸಂಬಂಧಿಸಿದಂತೆ ಆಗಿರ್ತದೆ. ಸೊ ಡ್ರೀಮ್ 11ಗೆ ಸಂಬಂಧಿಸಿದಂತೆ ಈ ಒಂದು ಅಪ್ಡೇಟ್ ಬರ್ತಿದೆ. ಏನಂತ ಹೇಳಿದ್ರೆ, ಡ್ರೀಮ್ 11 3.0. ಹೌದು, ಮೊದಲೆಲ್ಲ ನೀವು ಗಮನಿಸಿದ್ರ ಪೇಯ್ಡ್ ಕಾಂಟೆಸ್ಟ್ ಬಂದಿತ್ತು, ನಂತರ ಇಂಡಿಯಾದಲ್ಲಿ ಫ್ಯಾಂಟಸಿ ಆ್ಯಪ್ ಬ್ಯಾನ್ ಆದ್ಮೇಲೆ 2.0 ಅಂತ ಬಂತು. ಸೊ ಅದರಲ್ಲಿ ಜನ ಅಷ್ಟೇನು ಮುಗಿ ಬೀಳಲಿಲ್ಲ, ಯಾಕಂದ್ರೆ ಫ್ರೀ ಟು ಪ್ಲೇ ಒಂದ್ ಕಡೆ ಆಡ್ತಾ ಇದ್ರು, ಕೆಲವೊಂದು ಕಡೆ ರೀಲ್ಸ್ ತರ ಇತ್ತು, ಇನ್ನೇನೇನೋ ಫೀಚರ್ಸ್ ನ ಕೊಟ್ಟಿದ್ರು, ಬಟ್ ಅದು ಜನರಿಗೆ ಇಷ್ಟ ಆಗ್ಲಿಲ್ಲ. ಸೊ ಇವಾಗ ಡ್ರೀಮ್ 11 3.0 ಶುರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಅಂತ ಕೆಲವೊಂದು ಅಪ್ಡೇಟ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ, ಸಬ್ಸ್ಕ್ರಿಪ್ಷನ್ ಮಾಡೆಲ್ ರೀತಿಯಲ್ಲಿ ಡ್ರೀಮ್ 11 ಮತ್ತೆ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಒಂದ್ ವೇಳೆ ಮಾರ್ಚ್ 11ಕ್ಕೆ ತೀರ್ಪು ಬಂದು ಫ್ಯಾಂಟಸಿ ವಿರುದ್ಧವೇನಾದ್ರೂ ಆದ್ರೆ ನಂತರದ ದಿನಗಳಲ್ಲಿ ಅದು IPL ಗಿಂತಲೂ ಮುಂಚೆ ಈ ಒಂದು ಸಬ್ಸ್ಕ್ರಿಪ್ಷನ್ ಮಾಡೆಲ್ ಜಾರಿಯಾಗುವ ಎಲ್ಲಾ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಬಟ್ ಇಲ್ಲಿ ಒಂದು ಗಮನಿಸಬೇಕಂತ ಹೇಳಿದ್ರೆ, ಅಧಿಕೃತವಾಗಿ ಇನ್ನೂ ಕೂಡ ಡ್ರೀಮ್ 11 ಹೇಳಲಿಲ್ಲ, ಬಟ್ ಕೆಲವೊಂದು ಮೂಲಗಳಿಂದ ಈ ರೀತಿಯಾದಂತಹ ಅಪ್ಡೇಟ್ಗಳು ಬರ್ತಾ ಇರೋದು ನಿಜ ಆಗಿರ್ತದೆ. ಸೊ ಫ್ಯಾಂಟಸಿ ಯೂಸರ್ಸ್ ಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಒಂದ್ ವೇಳೆ ಕೋರ್ಟ್ ನಲ್ಲಿ ಫ್ಯಾಂಟಸಿ ಆ್ಯಪ್ಸ್ಗಳ ಪರ ಕೇಸ್ ಆಗದೆ ಇದ್ರೂ ಕೂಡ ಈ ರೀತಿಯಾದಂತಹ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಬಂದೇ ಬರ್ತದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಈ ರೀತಿ ಆದ್ರೆ ಮೊದಲನೇ ತರ ಅಥವಾ ಕೆಲವೊಂದು ರೆಗ್ಯುಲೇಷನ್ ಜೊತೆಗೂಡಿ ಫ್ಯಾಂಟಸಿ ಆ್ಯಪ್ಗಳಲ್ಲಿ ಫ್ಯಾಂಟಸಿ ಯೂಸರ್ಸ್ಗಳು ಫ್ಯಾಂಟಸಿ ಗೇಮ್ಗಳನ್ನು ಆಡಬಹುದು ಅಂತ ಅನಿಸ್ತಾ ಇದೆ. ಸೊ ಇವಾಗ ಇರೋದು ಅಷ್ಟೇ, ಮಾರ್ಚ್ 11ಕ್ಕೆ ತೀರ್ಪು ಯಾರ ಪರ ಆಗ್ತದೆ. ಒಂದ್ ವೇಳೆ ಫ್ಯಾಂಟಸಿ ಆ್ಯಪ್ಗಳ ಪರವಾದ್ರೆ ಸಲೀಸಾಗಿ ಗೇಮ್ ಆಡಬಹುದು, ಇಲ್ಲವಾದ್ರೆ ಖಂಡಿತವಾಗಿಯೂ ಇಂತಹ ದೊಡ್ಡ ಆ್ಯಪ್ಗಳಾದಂತಹ ಡ್ರೀಮ್ 11 ಅಥವಾ ಮೈ 11 ಸರ್ಕಲ್ಗಳು ಏನಿದ್ದಾವೆ ಅವುಗಳು ಸಬ್ಸ್ಕ್ರಿಪ್ಷನ್ ಮಾಡೆಲ್ ತರುವಲ್ಲಿ ಯೋಚನೆ ಮಾಡ್ತಾ ಇದೆ ಅನ್ನೋದು ಕೂಡ ನಿಜವಾಗಿರ್ತದೆ. ಸೊ ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದಂತೂ ಮರಿಬೇಡಿ. ನಮಸ್ಕಾರ.